ಚಂದ್ರಬಾಬು ವಾಟ್ ನಾಯ್ಡು ನೆಕ್ಸ್ಟ್ ಸರ್, ವಾಟ್ ನೆಕ್ಸ್ಟ್ ಸರಿ ಹೋಗ್ಬೇಕು ಒಟ್ಟಿನಲ್ಲಿ ಈ ಬಡವರ ಮಕ್ಕಳ ಶ್ರಮಕ್ಕೆ ನ್ಯಾಯ ಸಿದ್ಧಾಂತ ಸಿಗ್ಬೇಕು. ಸಿದ್ಧಾಂತ ಎಲ್ಲರೂ ಸಮಾನತೆಯಾಗಿ ಬಾಳಬೇಕು, ಎಲ್ಲರೂ ಮನೆಯಲ್ಲಿನೂ ಅಡಿಗೆ ಆಗಬೇಕು ಅಂದು ಇರುವ ಒಂದು ಸಿದ್ಧಾಂತ ಅಧಿಕಾರಕ್ಕೆ ಬಂದರೆ ಅದಾಗುತ್ತೆ. ಆ ಸಿದ್ಧಾಂತ ಬರಲಿಲ್ಲ ಅಂದರೆ ಅದಾಗೋದಿಲ್ಲ. ಎಲ್ಲಿಂದ ಶುರು ಆಗ್ಬೇಕಿದು? ಕ್ರಾಂತಿ ಆಗಬೇಕು. ಮತ್ತು ನೀವು ಡ್ರ್ಯಾಗನ್ ಮಾಡಿದರೆ ಕ್ಯೂಬಾಕ್ಕೆ ಹೋಗ್ತೀನಿ, ಚೈನಾಗೆ ಹೋಗ್ತೀನಿ, ರಷ್ಯಾಕ್ಕೆ ಹೋಗ್ತೀನಿ. ಸೊ ಅಲ್ಲಿ ಕ್ಯೂಬಾದಲ್ಲಿ ನರ್ಸು ಸಂಬಳ, ಡಾಕ್ಟ್ರ್ ಸಂಬಳ ಒಂದೇ. ಇಲ್ಲಿ ಡಾಕ್ಟ್ರ್ ಸಂಬಳ 30 ಲಕ್ಷ, ನರ್ಸ್ ಸಂಬಳ 15,000. ತಾರತಮ್ಯ ನೋಡಿ. ಎಲ್ಲರಿಗೂ ಎಜುಕೇಷನ್ ಸಿಗಬೇಕು, ಎಲ್ಲರಿಗೂ ಊಟ ಸಿಗಬೇಕು, ಎಲ್ಲರಿಗೂ ಕೆಲಸ ಸಿಗಬೇಕು. ದೇಶದ ಸಂಪತ್ತು ದೇಶದಲ್ಲಿರೋ ಎಲ್ಲ ಜನರು ಅನುಭವಿಸ್ಬೇಕು. ಅಂಥ ಸಿದ್ಧಾಂತ, ಅಂಥ ಆಡಳಿತ ಬಂದರೆ ಇದು ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಬಂದಿದೆ, ಅದು ಕ್ರಾಂತಿ ಆಗಿದೆ. ಲೆನಿನ್ ನೇತೃತ್ವದಲ್ಲಿ ಬಂದಿದೆ, ಮಾವೋ ನೇತೃತ್ವದಲ್ಲಿ ಬಂದಿದೆ, ಫಿಡೆಲ್ ಕಾಸ್ಟ್ರೋ ನೇತೃತ್ವದಲ್ಲಿ ಬಂದಿದೆ. ಬಟ್ ಟ್ರಂಪು, ಹಿಟ್ಲರು, ಇಡಿಯಮೀನು, ಮುಸೋಲಿನಿ ನೇತೃತ್ವದಲ್ಲಿ ಬರೋ ಸಾಧ್ಯತೆಯೇ ಇಲ್ಲ. ಅವರೆಲ್ಲ ಕೊಲೆ ಮಾಡ್ತಾರೆ, ಪಿತೂರಿ ಮಾಡ್ತಾರೆ, ದರೋಡೆ ಮಾಡ್ತಾರೆ, ದ್ವೇಷ ರಾಜಕೀಯ ಮಾಡ್ತಾರೆ, ಒಂದು ಧರ್ಮವನ್ನು ಇನ್ನೊಂದು ಧರ್ಮ ಮೇಲೆ ಎತ್ತು ಕಟ್ತಾರೆ. ಏನಕ್ಕೆ ಯುದ್ಧ ಯಾಕೆ ಮಾಡ್ತಾರೆ? ದುಡ್ಡು ಮಾಡೋಕ್ಕೆ ಯುದ್ಧ ಮಾಡ್ತಾರೆ. ಸಾಯೋರು ಯಾರು? ಅವ್ರು ಹೋಗಿ ಸಾಯ್ತಾರ? ಟ್ರಂಪ್ ಹೋಗ್ತಾನ? ಇಲ್ಲ. ಅವ್ರ ಮಗನು ಹೋಗ್ತಾನ? ಸಾಮಾನ್ಯ ಜನರು ಹೋಗಿ ಸಾಯ್ತಾರೆ, ಅವ್ರ ಮಕ್ಕಳು ನೋಡಿ ಹೋಗಿ ಅಳುತ್ತಾರೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಕ್ವಿಕ್ ಆಗಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ? ವ್ಯವಸ್ಥೆ ಬದಲಾವಣೆ ಆಗಬೇಕು. ಈ ದೇಶದಲ್ಲಿರೋ ಸ್ಟೂಡೆಂಟ್ಸು ರಾಜಕೀಯಕ್ಕೆ ಬರಬೇಕು. ಸಮಾಜದ ಬಗ್ಗೆ ಕಳಕಳಿ ಇರಬೇಕು, ಸಮಾಜದ ಪರವಾಗಿ ಓದಬೇಕು, ಭ್ರಷ್ಟಾಚಾರ ಮಾಡಬಾರ್ದೆಂದು ಮನಸ್ಥಿತಿ ಬರಬೇಕು. ದೇಶಕ್ಕೋಸ್ಕರ, ಜನರಿಗೋಸ್ಕರ, ಎಲ್ರಿಗೋಸ್ಕರ ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅನ್ನೋ ಭಾವನೆ ಬರಬೇಕು. ಅದಕ್ಕದು ಆ ಸಿದ್ಧಾಂತಗಳನ್ನ ಓದಬೇಕು. ಜಸ್ಟಿಸ್ ಅಂದರೆ ಏನು, ನ್ಯಾಯ ಅಂದರೆ ಏನು, ಒಬ್ಬ ಮನುಷ್ಯ ಹೆಂಗೆ ಬದುಕಬೇಕು, ಇಂಥ ಒಂದು ಚಿಂತನೆ ಬಂದರೆ ಮಾತ್ರ ಚೇಂಜ್ ಆಗುತ್ತೆ. ಸರ್, ಇದು ಈಗಿನಿಂದಲೇ ಶುರುವಾಗಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.